ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ನ ನನ್ನ ಮೊದಲನೇ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನೈಗೆ ಹೊರಟಿದ್ದೀನಿ. ಸೋನು ಸ್ಕೂಲಿಗೆ ಹೋಗಿದ್ದಾನೆ. ಅವನ ಮೊದಲನೇ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೀವು ಇದರಲ್ಲಿ ನೋಡ್ಬೋದು. ಯಾಕೆಂದರೆ ನಾನು ಓದಾದ್ಮೇಲೆ ಅವ್ನು ಸ್ಕೂಲಿಂದ ಬರ್ತಾನೆ, ಅದಕ್ಕೆ. ನಾನೀಗ ಹೊರಗಡೆ ಹೋಗಿದ್ನಲ್ಲ, ಬಿಸ್ಕೆಟ್ ತಗೊಂಡು ಅವು ಅಷ್ಟೇ. ನಾನು ಈಗ ಹೊರಗಡೆ ಹೋಗಿದ್ನಲ್ಲ, ಬಿಸ್ಕೆಟ್ ತಗೊಂಡು ಹೊರಗಡೆ ಶೂ ನೋಡಿ ಡೌಟ್ ಬಂತು ಮಗ. ಇವಾಗ ನಾನು ಮಾಡ್ತೀನಿ. ಬೇಡ ಬಿಡು, ಇಡ್ಲಿನೇ ಇರಲಿ. ಹಾಂ, ಮೋಯ್ ಎಷ್ಟು ಗಂಟೆಗೆ ಬರೋದು? 2:30 ಎಷ್ಟು ತೋರಿಸು? ಇದು 2:30ನಾ? ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರು? ನನಗೆ ತರಕ್ಕೆ ಆಗ್ತಿರ್ಲಿಲ್ವಾ? ನೀನು ತಿನ್ಬಾರ್ದಿತ್ತು. ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ, ನನಗೆ ಕೊಡ್ಬೇಕಿತ್ತು. ಆಮೇಲೆ ಇನ್ನೇನು ಸಮಾಚಾರ? ಏ ಇಲ್ಲಪ್ಪ, ಅವರು ಆಶಿ ಅವರಮ್ಮ. ಸುಳ್ಳು, ನಾನೆಲ್ಲಿ ಸುಳ್ಳು ಹೇಳಿ? ಯಾವ ಬ್ಯಾಗ್? ಆ ಬ್ಯಾಗ್ ನಂದೆ, ಅದು ನಂದೆ. ಅದೆರಡೇ ನಂದು. ಕನ್ನಡಕ ನಂದು. ನಾನು ನಿಂಗೆ ಸುಳ್ಳು ಹೇಳ್ತೀನಾ? ಇಲ್ಲ ತಾನೆ? ನಾನು ಸುಳ್ಳು ಹೇಳ್ತೀನ? ಅದೆಲ್ಲ ನಂದ. ನೀನ್ ನನ್ನ ಹತ್ರ ಇರೋದು ನೀನು ನೋಡಿದ್ದ ಹೇಳು? ಇಲ್ಲ ತಾನೆ? ಚಾಕ್ಲೇಟ್ ಡಬ್ಬ ಬೇಕಾ? ನಂಗೊಂದು ಮುತ್ಕೊಡು, ಚಾಕ್ಲೇಟ್ ಕೊಡ್ತೀನಿ. ಫಸ್ಟ್ ನೀನು ಮುತ್ಕೊಟ್ರೆ ನಾನು ಚಾಕ್ಲೇಟ್ ಕೊಡ್ತೀನಿ. ಸೂಟ್ ಕೇಸ್ ಒಳಗಡೆ ಇಲ್ಲ. ನಿಮ್ಮ ಅಮ್ಮ ಎಲ್ಲ ತೆಗ್ದಿಟ್ಟಾಯ್ತು. ಎಲ್ಲಿ ತೋರಿಸು? ಸೂಟ್ ಕೇಸ್ ಒಳಗಡೆಯಿಂದ ತೆಗ್ದಿದ್ದು ನಿಜ. ನಮ್ಮ ಸೋನ್ ಹೆಂಗಾಡ್ತಾನೆ, ಅವನ್ನೆಲ್ಲ ಇದೆಲ್ಲ ಎಕ್ಸ್ಪ್ರೆಷನ್ ಮಾಡ್ತಿದ್ದೆ. ಆಮೇಲೆ ಅಷ್ಟೇನಾ? ವಿಡಿಯೋ ಮಾಡ್ತಿದ್ದೀರಾ? ನೀವು ಸೋನು ರಿಯಾಕ್ಷನ್ ಹೇಗಿತ್ತು ಅಂತ ನೀವು ನೋಡಿದ್ದೀರಾ ಅಂತ ಅನ್ಕೋಬೋದು. ನಾನು ಸೋನು ಜೊತೆ ಚೆನ್ನಾಗಿ ಮಾತಾಡಿ ಅವನು ಏನೇನು ಹೇಳ್ತಾನೆ, ಅವ್ನ ಮಾತೇ ಚಂದ. ಯಾಕೆಂದರೆ ಚಿಕ್ಕ ಮಕ್ಕಳು ಏನೇ ಮಾತಾಡಿದ್ರು ಅದು ಇಷ್ಟ ಆಗುತ್ತೆ. ಹಾಗಾಗಿ ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಆದಮೇಲೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು, ರಾತ್ರಿನೂ ಊಟ ಮುಗಿಸ್ಕೊಂಡು, ನಾನು ಚೆನ್ನಾಗಿ ಮಾತಾಡಿ ಹಾಗೆಯೇ ವಾಕ್ ಮಾಡೋಣ ಅಂತ ಬಂದ್ವಿ. ವಾಕ್ ಮಾಡಿ ಅವತ್ತಿನ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಮರೀನಾ ಬೀಚಿಗೆ ಮತ್ತು MGR ಮೆಮೋರಿಯಲಿಗೆ ಹೋಗೋಣ ಅಂತ ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ಮೀನಂಬಕ್ಕಂ ರೈಲ್ವೆ ಸ್ಟೇಷನ್ನಿಂದ MGR ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಿಗೆ ಹೋಗಿ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಮರೀನಾ ಬೀಚಿಗೆ ಹೋಗಬೇಕು. ನಾವು ಹೋಗ್ಬೇಕಾದ್ರೆ ನೀವು ನೋಡ್ತಿರ್ಬೋದು, ಸೋನು ಮತ್ತು ಮೋಯಿ ಇಬ್ಬರು ತರಲೆ ಮಾಡ್ತಿದ್ರು. ಫೈನಲಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಮರೀನಾ ಬೀಚಿಗೆ ಬಂದ್ವಿ. ನೀವು ನೋಡ್ತಿರ್ಬೋದು, ಇಲ್ಲೆಲ್ಲ ಥರ ಕೆಲವೊಂದು ಶಾಪ್ಸ್ ಎಲ್ಲ ಇತ್ತು. ನಾವು ಸೋನು ಮೋಯಿ ಆಟ ಆಡಿಕೊಂಡು ನಾವು ಬೀಚಲ್ಲಿ ಆಟ ಆಡ್ತೀವಿ ಅಂತಿದ್ವಿ. ಬಟ್ ಉಷಾ ಬೇಡ, ಸುಮ್ಮನೆ ಹಾಗೆ ನೋಡಿಕೊಂಡು ವಾಪಸ್ ಹೋಗೋಣ ಅಂತ ಹೇಳಿದ್ಲು. ಹಾಗಾಗಿ ಅವರೂ ಜಾಸ್ತಿ ಏನು ಬೀಚಲ್ಲಿ ಆಟ ಆಡೋಕ್ಕೆ ಹೋಗಲಿಲ್ಲ. ನನಗೂ ಬೀಚಲ್ಲೇನು ಆಟ ಆಡ್ಬೇಕು ಅನ್ನೋದು ಇಷ್ಟ ಇರಲಿಲ್ಲ. ಇಲ್ಲಿ ಬಲೂನ್ ಹೊಡಿಯೋದಿತ್ತು. ಸೋನು ಆಟ ಆಡ್ತೀನಿ ಅಂತಿದ್ದೆ. ಬೀಚಿಗೆ ಹೋಗಿ ನೋಡ್ಕೊಂಡು ಬಂದಾದಮೇಲೆ ನೀನು ಆಟ ಆಡುವಂತೆ ಅಂತ ಉಷಾ ಹೇಳಿದ್ಲು.
ಸ್ವಲ್ಪ ಹೊತ್ತು ನಾವು ಅಲ್ಲೇ ಕೂತ್ಕೊಂಡು ಫೋಟೋಸು ರೀಲ್ಸ್ ಎಲ್ಲ ಮಾಡೋದಿತ್ತು. ಹಾಗೆಯೇ ಕೆಲವೊಂದು ರೀಲ್ಸ್ನ ನಾನು ಉಷ ಮಾಡಿದ್ವಿ. ಬಟ್ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಓಕೆ, ಚೆನ್ನಾಗಿ ಬಂತು. ಅದಾದಮೇಲೆ ನಾನು ಸೋನುನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳು ಅಂತ ಹೇಳ್ತಿದ್ದೆ. ಬಟ್ ಅವನಿಗೂ ಶೈ ಫೀಲ್ ಆಗ್ತಿತ್ತು. ಅದಾದಮೇಲೆ ಅವನು ನಾಚ್ಕೋತಿದ್ದ. ವೀಡಿಯೋಗೆ ಬರೋಕ್ಕೆ ಅವನಿಗೆ ಇಷ್ಟ ಇಲ್ಲ. ಸ್ವಲ್ಪ ನಾಚ್ಕೋತಾನೆ ಮಾತಾಡೋಕ್ಕೂ. ಸ್ವಲ್ಪ ಹಾಗೇನೆ ಮೂಡಿ ಅವನು. ಅದಾದಮೇಲೆ ಅವನು ಮರಳಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅವನು ಮೋಯಿನು ಮರಳಲ್ಲಿ ನಾನು ಮನೆ ಮಾಡ್ತೀನಿ ಅಂತ ಹೇಳ್ತಿದ್ದ. ಆಮೇಲೆ ಮೋಯಿನು ಒಂದು ಕಡೆ ಮಾಡ್ತಿದ್ದ. ಬಟ್ ಇವನು ಎಲ್ಲದನ್ನು ಹಾಳು ಮಾಡ್ತಾ ಹೋಗಿ ಗಟರ್ ತೋಡ್ತೀನಿ ಅಂತ, ಗುಂಡಿನ ತೋಡ್ತೀನಿ ಅಂತ ಮಾಡ್ತಿದ್ದ. ಆಮೇಲೆ ಎಲ್ಲದನ್ನು ಹಾಳು ಮಾಡಿ ಹಂಗೆ ಮಣ್ಣಲ್ಲಿ ಆಟ ಆಡ್ಕೊಂಡು ಎಲ್ಲ ಕೆರ್ಕೊಂಡು ಗುಂಡಿ ಮಾಡಿಕೊಂಡು ಕೂತಿದ್ದ. ನಮಗೂ ಅದು ಮಕ್ಕಳೆಲ್ಲ ಆಟ ಆಡೋದು, ನಾವು ಚಿಕ್ಕವರಿದ್ದಾಗ ಈ ಥರದ್ದೆಲ್ಲ ಆಟ ಆಡ್ತಿದ್ವಿ ಅಲ್ವಾ, ನನಗೂ ಇಷ್ಟ ಆಗ್ತಿತ್ತು. ನಾನು ಅದನ್ನು ನೋಡ್ಕೋತಿದ್ದೆ. ನನಗೂ ಹಳೇದು ನಾವು ಚಿಕ್ಕವರಿದ್ದಾಗ ಈ ಥರ ಎಲ್ಲ ಮಾಡ್ತಿದ್ದೆಲ್ಲ ನನಗೂ ನೆನಪಾಯಿತು. ಮೇ ಬಿ ನಿಮಗೂ ಈ ಥರದ್ದೆಲ್ಲ ನೆನಪಾಗಿರುತ್ತೆ ಅಂತ ಅಂದ್ಕೋತೀನಿ. ಅದಾದಮೇಲೆ ನಾವು ಅಲ್ಲಿಂದ ಬಂದ್ವಿ. MGR ಮೆಮೋರಿಯಲಿಗೆ ಬಂದ್ವಿ. ಇಲ್ಲಿ MGR ಮತ್ತು ಜಯಲಲಿತಾ ಅವ್ರದ್ದು ಸಮಾಧಿ ಇದೆ. ತುಂಬ ಜನ ಬರ್ತಾರೆ ನೋಡೋದಕ್ಕೋಸ್ಕರನೇ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಕಡೆಯೇ ಮದ್ರಾಸ್ ಯೂನಿವರ್ಸಿಟಿ ಎಲ್ಲ ಇದೆ. ನಾವು ಹೋಗಿ ಎಲ್ಲ ನೋಡಿದ್ವಿ. ಕೆಲವೊಂದು ಫೋಟೋಸ್ ಎಲ್ಲ ನಾವು ತೆಗೆಸ್ಕೊಂಡ್ವಿ. ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಫೋಟೋ ತೊಗೊಂಡ್ವಿ. ತುಂಬ ಜನ ಬಂದಿದ್ದರು. ಆಮೇಲೆ ಅಲ್ಲಿ ಅವರೇ ಯಾರೋ ಸಂಘದವರು ಅಥವಾ ಏನೋ ತುಂಬ ಜನ ಬಂದಿದ್ದರು. ಅವರು ಎಲ್ಲ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ತೊಗೋತಿದ್ರು. ನಾವು ಫೋಟೋಸ್ ತೊಗೊಂಡ್ವಿ. ನಂತರ ಜಯಲಲಿತಾ ಅವ್ರದ್ದು ಮ್ಯೂಸಿಯಮ್ ಇತ್ತು. ಮ್ಯೂಸಿಯಮ್ಮಿಗೆ ಹೋದ್ವಿ. ಅಲ್ಲಿ ಅವ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ರು. ಅವ್ರದ್ದು ಬಾಲ್ಯ ಹೇಗಿತ್ತು, ಅವ್ರ ಸ್ಕೂಲ್ ಲೈಫ್ ಹೇಗಿತ್ತು, ಕಾಲೇಜ್ ಲೈಫ್ ಹೇಗಿತ್ತು, ಆಮೇಲೆ ಅವರು ಫಿಲಮ್ ಇಂಡಸ್ಟ್ರಿಗೆ ಬಂದಾಗ ಅವರು ಏನೇನಾಯಿತು, ಅವರು ಯಾವ್ಯಾವ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದರು, ಅದಾದಮೇಲೆ ರಾಜಕೀಯಕ್ಕೆ ಯಾವಾಗ ಬಂದರು, ಅದರಲ್ಲಿ ಯಾವ ಥರ ಅವರು ಇನ್ವಾಲ್ವ್ ಆದರು, ಅದರಲ್ಲಿ ಅವರಿಗೆ ಹೇಗೆ ಸಕ್ಸಸ್ ಸಿಕ್ತು ಅನ್ನೋದನ್ನೆಲ್ಲ ಅಲ್ಲಿ ಮೆನ್ಷನ್ ಮಾಡಿದ್ರು. ನಾವು ಅದನ್ನು ಕೆಲವೊಂದನ್ನು ನಾನು ಓದಿದೆ. ಅದಾದಮೇಲೆ ನಾನೇನು ಜಾಸ್ತಿ ಏನು ಓದೋಕ್ಕೆ ಹೋಗಲಿಲ್ಲ, ಜಸ್ಟ್ ಹಾಗೇ ನೋಡಿದೆ. ಅದಾದಮೇಲೆ ಇಲ್ಲಿ ನಾವು ಒಳಗಡೆ ಎಲ್ಲ ಹೋಗಿ ಅವ್ರದ್ದು ವ್ಯಾಕ್ಸಲ್ಲೆಲ್ಲ ಮಾಡಿರೋದನ್ನೆಲ್ಲ ಅವ್ರದ್ದು ಏನು ಸ್ಟ್ಯಾಚು ಥರ ಮಾಡಿದರು. ಮತ್ತು ಅವ್ರು ಫಿಲಮ್ ಇಂಡಸ್ಟ್ರಿಗೆ ಹೋದಾಗ ಯಾವ ಥರ ಇದ್ದರು, ಹೀರೋಯಿನ್ ಆದಾಗ ಯಾವ ಥರ ಇದ್ದರು, ಅದೆಲ್ಲ ಫೋಟೋ ಎಲ್ಲ ಹಾಕಿದ್ರು. ನಾವು ಅದನ್ನೆಲ್ಲ ನೋಡಿಕೊಂಡು ಕೆಲವೊಂದು ಫೋಟೋಸ್ನ ನಾವು ಒಳಗಡೆ ತೊಗೊಂಡ್ವಿ. ಹಾಗೆಯೇ ಸ್ವಲ್ಪ ವೀಡಿಯೋನೂ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ನನಗೂ ಕೆಲವೊಂದು ಇಷ್ಟ ಆಯಿತು. ಮೇ ಬಿ ಕೆಲವರಿಗೆ ಇವರು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಯಾವ ಥರ ಅವರು ಚೆನ್ನೈಯಲ್ಲಿ CM ಆಗಿ ಯಾವ ಥರ ರೂಲ್ ಮಾಡಿದರು ಅನ್ನೋದ್ರ ಬಗ್ಗೆ ಅಲ್ಲಿ ಡೀಟೇಲಾಗಿ ಮೆನ್ಷನ್ ಮಾಡಿದರು. ಅವರು ಬಂದಿದ್ದ ದಾರಿ, ಅವ್ರದ್ದು ಹೇಗೆ ಇಲ್ಲಿವರೆಗೂ ಬಂದರು ಅನ್ನೋದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ಕೊಟ್ಟಿದ್ರು. ನನಗೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಾವು ಅಲ್ಲೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ 4:30 4:45 ಆಗಿತ್ತು. ಸ್ವಲ್ಪ ರೆಸ್ಟ್ ಮಾಡಿ ಸೋನು ಸೈಕಲ್ ಹೊಡಿಬೇಕಂತ ಅಂದ. ಸೋನುನ ಒಂದು 4ರಿಂದ 5 ರೌಂಡು ಸೈಕಲ್ ಓಡಿಸಿ ಅವನ ಜೊತೆ ಅವನು ಆಂಟಿ ಹಾಗೆ ಆಂಟಿ ಹೀಗೆ ಅಂತ ಮಾತಾಡೋದನ್ನೆಲ್ಲ ಕೇಳಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ. ಚೆನ್ನಾಗಿರುತ್ತೆ. ಒಂಥರ ನಾವು ಏನೇ ಸ್ಟ್ರೆಸ್ಸಲ್ಲಿದ್ರೂ ಆ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ ಅವನ ಜೊತೆ ಆಟ ಆಡೋದಕ್ಕೆ ಆಗಿರ್ಬೋದು, ಅವ್ನ ಮಾತು ಕೇಳೋದಕ್ಕೆ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿರುತ್ತೆ. ನನಗಂತೂ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ನಾನು ಯಾವಾಗ ಫ್ರೀ ಇದ್ರೂ ಚೆನ್ನೈಗೆ ಹೋಗ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ನಮ್ಮ ಚಾನಲ್ನಲ್ಲಿ ಬರುತ್ತೆ ಅಂತ ಹೇಳ್ಬೋದು.